ಇವತ್ತು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮ ಬೆಡ್ಶೀಟನ್ನು ತಗೊಂಡು ವಲ್ಲಭಗೆ ಅಂತ ಹೋಗ್ತಿದ್ರೆ ನಂದ ಅವರ ಕೈಗೆ ಸಿಕ್ಕಾಕೋತಾಳೆ. ತಕ್ಷಣ ಗಿರೀಶ್ ಅವರನ್ನ ಕರೆದಿದ್ದೆ, ಈ ರೀತಿಯಾಗಿ ತಗೊಂಡು ಹೋಗುವಾಗಿದ್ರೆ ಅವನ ಜೊತೆ ಆಚೆನೆ ಇದ್ಬಿಡು ಅಂತ ಹೇಳು. ಈ ರೀತಿಯಾಗಿ ಮನೆಯಿಂದ ಯಾವುದೇ ಚಳಿ ಅಂದ್ರೂ ಕೂಡ ತೆಗೆದುಕೊಂಡು ಹೋಗುವಾಗಿಲ್ಲ ಅಂತ ನಂದ ಅವರು ಬೈದು ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಮಾವ ಹೊರಗಡೆ ಇರ್ತಕ್ಕಂಥ ವಲ್ಲಭ ಚಳಿಯಲ್ಲಿ ನಡುತ್ತಿರುವುದನ್ನು ನೋಡಿದ್ದೆ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅದೇ ಕಾರಣಕ್ಕೋಸ್ಕರನೇ ನಾನು ತೊಗೊಂಡು ಹೋಗ್ತಿದ್ದು ಅಂದಾಗ ಅಪ್ಪ ಮಕ್ಕಳಿಗೆ ಅಷ್ಟು ಪ್ರೀತಿ ಇದ್ರು ಈ ರೀತಿ ಕಿತ್ತಾಡ್ತಾರೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಒದ್ದಾಡ್ತಿದ್ದೀನಿ ನಾನು ಅಂತ ಹೇಳ್ತಾರೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಮೀನಾ ಬಂದಿದೆ, ಅಯ್ಯೋ ಅತ್ತೆ ಯಾಕೆ ನೀವು ಬೇಜಾರು ಮಾಡ್ಕೊಂಡಿದ್ರ, ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಡ್ಬೇಡಿ, ನೀವು ಖಂಡಿತ ಮನೆಗೆ ಬಂದೇ ಬರ್ತಾನೆ, ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆಗಿತ್ತಲ್ವಾ, ಆಗ ವಲ್ಲಭ ಮನೆಗೆ ಬಂದ ಅಲ್ವಾ ಅಂದಾಗ ಹೌದು ಕಣೆ ಅವತ್ತು ನೀನು ಹಿಂದೆ ಕರ್ಕೊಂಡು ಬಂದ, ಆದರೆ ಅವತ್ತಾಗಿ ಪರಿಸ್ಥಿತಿ ಈಗಿಲ್ವಲ್ಲ ಅಂದಾಗ ಈ ಬಾರಿ ಖಂಡಿತ ಮಾವನೇ ಕರ್ಕೊಂಡು ಬರ್ತಾರತ್ತೆ, ನನ್ನ ಹತ್ರ ಸೂಪರ್ ಪ್ಲಾನ್ ಇದೆ, ಆದರೆ ನಿಮ್ಮ ಸೊಸೆ ಪ್ರಿಯಾ ಮನೆಯಿಂದ ಆಚೆ ಹೋಗಬೇಕು, ಆ ರೀತಿ ಮಾಡಿ ನಂತರ ನನ್ನ ಪ್ಲಾನ್ ಏನು ಅನ್ನೋದನ್ನ ಹೇಳ್ತೀನಿ ಅಂತಾರೆ. ನಂತರ ಮೀನಾನೇ ಐಡಿಯಾ ಕೊಟ್ಟು ಪ್ರಿಯಾ ಹೇಗೆ ಮನೆಯಿಂದ ಪ್ರಿಯಾನ ಆಚೆ ಕಳಿಸ್ಬೇಕು ಅಂತ ಹೇಳಿ ಗಿರೀಶ್ ಅವ್ರಿಗೆ ಹೇಳ್ಕೊಡ್ತಾರೆ. ನಂತರ ಗಿರೀಶ್ ಅವ್ರು ಕೂಡ ಮಾಧವಂಗೆ ಊಟ ತಗೊಂಡು ಹೋಗುಮ ಅಂತ ಹೇಳಿ ಕ್ಯಾರಿಯರನ್ನು ಕೊಟ್ಟು ಪ್ರಿಯಾನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಂತರ ವೀಣವರು ಇರೋದು ಗೊತ್ತಿರೋದಿಲ್ಲ, ಮರ್ತು ಹೋಗಿರತ್ತೆ, ಏನಪ್ಪ ಇವ್ರನ್ನೇನ್ಗೆ ಮನೆಯಿಂದ ಸಾಕಾಕೋದು ಅಂತ ಯೋಚನೆ ಮಾಡಿದಂಥ ಗಿರೀಶ್ ಅವರು ವೀಣವ್ರನ್ನ ಕೂಡ ಪ್ರಿಯಾ ಜೊತೆ ನೀವು ಕೂಡ ಹೋಗಿ, ಇಬ್ಬರು ಗಂಡ ಹೆಂಡತಿ ಆ ರೀತಿ ಊಟ ಮಾಡ್ತಿದ್ರೆ ಬೇರೆಯವ್ರು ತಪ್ಪು ತಿಳ್ಕೊಬಹುದೇನೋ, ಆಫೀಸಲ್ಲಿ ನೀವು ಹೋದರೆ ಒಂದು ಗತ್ತು ಘನತೆ ಇರತ್ತೆ ಅಂತ ಹೇಳಿ ವೀಣವ್ರನ್ನ ಕೂಡ ಪ್ರಿಯಾ ಜೊತೆ ಕಳಿಸ್ಬಿಡ್ತಾರೆ. ನಂತರ ಇಲ್ಲಿ ಮೀನಾ ಸೂಪರ್ ಆಗಿರೋ ಐಡಿಯಾ ಕೊಡ್ತಾರೆ, ಎಲ್ರಿಗೂ ಕೂಡ ಸೂಪರ್ ಅಂತ ಅನ್ಸುತ್ತೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂದಾಗ ಆ ರೀತಿ ಏನೂ ಆಗೋದಿಲ್ಲ, ನಮ್ಮ ಆಫೀಸಿಂದ ಬೀದಿ ನಾಟಕ ಮಾಡ್ತಿರ್ತಾರೆ ಅವರನ್ನೇ ಕರ್ಕೊಂಡು ಬರ್ತೀನಿ ಅಂತ ಕೂಡ ಇಲ್ಲಿ ಮೀನಾ ಹೇಳ್ತಾರೆ. ನಂತರ ನಂದ ಅವರನ್ನು ದೇವಸ್ಥಾನಕ್ಕೆ ಹೋಗಬೇಕು, ಹೆಜ್ಜೆ ನಮಸ್ಕಾರ ಮಾಡಬೇಕಾಗಿದೆ, ಮಾಧವನ್ ಮದುವೆ ಆದರೆ ಈ ಹರಕೆ ತೀರಿಸ್ತೀನಿ ಅಂತ ಕಟ್ಕೊಂಡಿದ್ದೆ, ದಯವಿಟ್ಟು ಬನ್ನಿ ಅಂತ ಗಿರೀಶ್ ಅವರು ಅಂಗಡಿಯಿಂದ ನಂದ ಅವ್ರನ್ನ ಕರೆಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ದೇವಸ್ಥಾನ ಬಳಿಗೆ ಅಮ್ಮು ವಲ್ಲಭನನ್ನ ಕರೆಸ್ತಾರೆ. ಈ ಕಡೆ ಮೀನಾ ಮತ್ತೆ ಕೇಶವ ಅಲ್ಲೇ ಇದ್ದಾರೆ. ಕೊನೆಗೂ ನಂದ ಅವರ ಮುಂದೆ ವಲ್ಲಭ ಏನು ಅನ್ನೋ ಸತ್ಯವನ್ನ ರಿವೀಲ್ ಮಾಡಿಸ್ತಿದ್ದಾರೆ. ಅಲ್ಲಿ ಯಾವುದೋ ಗಂಡ ಹೆಂಡತಿ ಗಲಾಟೆ ಮಾಡ್ತಿದ್ದಾರೆ, ಅದು ಎಲ್ಲವೂ ಕೂಡ ಮೀನಾ ಸೆಟ್ಟೆ ಆಗಿದೆ. ಮೀನಾ ಮಾಡಿರ್ತಕ್ಕಂಥ ಈ ಒಂದು ಅದ್ದೂರಿ ಸೆಟ್ನಲ್ಲಿ ಭರ್ಜರಿಯಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಬಟ್ ವಲ್ಲಭ ಮಾತ್ರ ರಿಯಲ್ ಆಗಿ ಹೀರೋ ರೇಂಜಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಬಟ್ ಯಾವುದು ಕೂಡ ವಲ್ಲಭಂಗೂ ಗೊತ್ತಿಲ್ಲ ಇದು ನಾಟಕ ಅಂತ. ಕೊನೆಗೂ ನಂದವರ ಮುಂದೆ ವಲ್ಲಭ ಎಂಥ ದೊಡ್ಡ ಮನಸ್ಸಿರೋ ಮನುಷ್ಯ ಅನ್ನೋದು ಗೊತ್ತಾಗ್ತದೆ. ಹಾಗಾದರೆ ಮುಂದೇನಾಗತ್ತೆ ಮುಂದಿನ